ಇದಕ್ಕೆ ಹೇಳೋದು ಯಾರ ಮಾತು ನೀವು ಕೇಳಬೇಡಿ ಅಂತ ಹೇಳ್ಬಿಟ್ಟು 1959ರಲ್ಲಿ ದಶರಥ್ ಮಂಜಿಯವರ ಹೆಂಡತಿಗೆ ಪ್ರೆಗ್ನೆನ್ಸಿ ಪೇನ್ ಆಗಿರುತ್ತೆ. ಸೊ ಅವ್ರ ಹೆಂಡತಿನ ಕರ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರ ಸೆಂಟ್ರ್ ಅಂದರೆ ಊರ ಸೆಂಟ್ರಲ್ಲಿ ಒಂದು ದೊಡ್ಡ ಬೆಟ್ಟ ಇರುತ್ತೆ. ಸೊ ಆ ಬೆಟ್ಟ ದಾಟ್ಕೊಂಡೇ ಹೋಗಬೇಕಾಗಿರುತ್ತೆ. ಆಗಿನ ಕಾಲದಲ್ಲಿ ಫೆಸಿಲಿಟೀಸ್ ನಿಮಗೆ ಗೊತ್ತಿರುತ್ತೆ, ದಾರಿಗಳು ಹೇಗಿರುತ್ತೆ ಅನ್ನೋದನ್ನು, ಹಾಗೆ ಬೇಕಾಗಿರೋಂಥ ವೆಹಿಕಲ್ಸ್ ಕೂಡ ಅವೈಲಬಲ್ ಇರೋದಿಲ್ಲ. ಸೊ ದಶರಥ್ ಮಂಜಿಯವರ ಹೆಂಡತಿಯನ್ನು ಹಾಗೆ ಎತ್ಕೊಂಡು ಆ ಬೆಟ್ಟನ ದಾಟ್ತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗ್ದಿರ ಅವರ ಹೆಂಡತಿ 1959ರಲ್ಲಿ ತೀರೋಗ್ತಾರೆ. ದಶರಥ್ ಮಂಜಿ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ಬೆಟ್ಟದಿಂದನೇ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳ್ಬಿಟ್ಟು ಆ ಬೆಟ್ಟನ ನಾನು ಬೆಟ್ಟನೇ ಹೊಡೆದಾಕಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. 1960ರಿಂದ ಹಿಡಿದು 1982ರವರೆಗೂ ಸತತ 22 ವರ್ಷ 380 ಫೀಟ್ ಎತ್ತರ ಇರುವಂಥ ಬೆಟ್ಟನ ಹೊಡೆದು ಕೊರೆದು 55 ಕಿಲೋಮೀಟರ್ ಸುತ್ಕೊಂಡು ಹೋಗುವಂಥ ಜಾಗನ 15 ಕಿಲೋಮೀಟ್ರಲ್ಲೇ ಹೋಗಿ ರೀಚ್ ಆಗೋ ಥರ ಮಾಡಿದ್ದಾರಂಥ ದಶರಥ್ ಮಂಜಿ ಅವ್ರನ್ನ ಇಂಡಿಯಾ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳ್ಬಿಟ್ಟು ಇವ್ರನ್ನ ಕರೀತಾರೆ. ಸೊ ಇವರ ಎಫರ್ಟ್ನ ನಾವು ಮೆಚ್ಚಲೇಬೇಕು. ತುಂಬ ಜನಕ್ಕೆ ಇವ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವ್ರ ವಿಷಯದಲ್ಲಿ ನಾವೇನು ತಿಳ್ಕೊಬೋದು ಅಂತಂತಂದರೆ, ನಿಮ್ಮ ಕೈಲಿ ಆಗಲ್ಲ ಅಂತ ಊರಿನ ಎಲ್ಲ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಎಕ್ವಿಪ್ಮೆಂಟ್ JCB ಯಾವುದು ಯೂಸ್ ಮಾಡ್ದಿರಾ, ಬರೀ ಸುತ್ತಿಗೆ ಮತ್ತು ಗುಟಾನಿ ಇಟ್ಕೊಂಡೆ 22 ವರ್ಷಗಳ ಕಾಲ ಆ ಬೆಟ್ಟನ ಕೊಡ್ದಿದ್ದಾರೆ ಅಂತಂದರೆ ಸುಮ್ಮನೆ ಚಿಕ್ಕ ವಿಷಯ ಅಲ್ಲ. ಅದು ಹೇಳ್ದಿರ ಊರಿನ ಜನ ನೂರಾರು ಮಾತುಗಳು ಮಾತಾಡಿರ್ತಾರೆ. ಯಾರು ಮಾತು ಕೇಳಿಸ್ಕೊಳ್ದಿರ ಅವರು ತಮ್ಮ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು ಆ ರೋಡನ್ನು ದಶರಥ್ ಮಂಜಿ ರೋಡ್ ಅಂತಲೇ ಕರೀತಾರೆ.